ಕರಜಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅವಿಶ್ವಾಸ ಮಂಡನೆ ವಿಫಲ, ಗೈರಾದ 14 ಜನ ಸದಸ್ಯರು. ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಕರಜಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಮ್ಮ ಮಾಂಗ್ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಅವಿಶ್ವಾಸ ನಿರ್ಣಯ ಕೈಗೊಂಡಿದ್ದರು. ಆದರೆ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ನಾಕೇರಿ ಮತ್ತು ಎಪಿಎಂಸಿ ಮಾಜಿ ಅಧ್ಯಕ್ಷ ರಾಮಣ್ಣ ನಾಯ್ಕೋಡಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು 20 ಜನ ಸದಸ್ಯರಲ್ಲಿ 14 ಜನ ಗೈರು ಹಾಜರು ಆಗುವ ಮೂಲಕ ಕೇವಲ 6 ಜನ ಸದಸ್ಯರು ಹಾಜರು ಆಗಿರುವುದರಿಂದ ಅವಿಶ್ವಾಸ ನಿರ್ಣಯ ವಿಫಲಗೊಂಡಿತು. 14 ಜನ ಸದಸ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಭೀಮಾಶಂಕರ್ ಹೊನ್ನಾಕೇರಿ, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರು ರಾಮಣ್ಣ ನಾಯ್ಕೋಡಿ, ಮಾಜಿ ಎಪಿಎಂಸಿ ಅಧ್ಯಕ್ಷರು ಮಲ್ಲಮ್ಮ ಮಾಂಗ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕರಜಗಿ, ಹಿರಿಯ ಮುಖಂಡರು ಗೌಡ ಪಾಟೀಲ್, ವೀರಪ್ಪ ನಾಯ್ಕೋಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಕರಜಗಿ, ಗ್ರಾಮದ ಹಿರಿಯ ಮುಖಂಡರು, ಯುವಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫ್ಜಲ್ಪುರ್. ಹಾಕಿ ನಾಳೆ ಮೀಟಿಂಗ್ನ ಫಸ್ಟ್ ಮೀಟಿಂಗ್ ಅದೇ. ಸೆಕೆಂಡ್ ಎರಡು ಅಗಸಿ ಆಗಬೇಕು. ದೊಡ್ಡ ಊರಾಗ ಅಗಸಿ ಇಲ್ಲ, ನಾನೇನು ಮಾಡಿದೆ ಅದು ನನಗೆ ಆರಾಮ್ ತಪ್ಪಿ ಮಾಡಲಿಲ್ಲ. ಆದ್ರೆ ಅಗಸಿ ಮಾಡಬೇಕಾದ್ರೆ ಚಲೋ ಮುಹೂರ್ತ ಹಚ್ಚಬೇಕಂತ ನಾ ಕೇಳಾರ್ದೆ ಮಾಡಿದ್ರೆ ತಪ್ಪಾಗಿತ್ತು. ಅದು ಅಗಸಿ ಇಲ್ಲ. ಅಗಸಿ ಅಂದ್ರೇನು ಸಿಂಪಲ್, 2 ಕಾಲಮ್ಮ ಮ್ಯಾಲೆ ಇದು ಮಾಡಿ ನಾಗುಣ್ ಸೂರ ಹೆದರೋದಿಲ್ಲ, ಹಿಂಗೆ ಒಂದು 4-5 ಲಕ್ಷ ರೂಪಾಯಿ ಹೆಚ್ಚು ಮಟ್ಟಿ ಇಟ್ಟು ಅವು 2 ಅಗಸಿ ಮುಗಿಬೇಕು. ಮೂರನೇದೇನದ ಅದು ಮಾಲ್ಗಂಬಲೆ ನೀರು ಸಾಕಟ್ಟವ, ಊರಿಗೆ ನೀರು ಸಾಲ ಬೋರದ, ಅದೆಲ್ಲ ಕೆಮ್ಮಣ್ಣು ಮುಚ್ಚದ. ದಯಮಾಡಿ ಏನದ ಪೂರ ಕೆಮ್ಮಣ್ಣು ಎಟ್ಟದ ಕೇಸಿಂಗ್ ಹಾಕಿ ಆ ಮೋಟ್ರ್ ಚಾಲು ಮಾಡಿಕೊಡ್ಬೇಕು. ಉಳಿಕಿದ ಇನ್ನಿತರ ಸಣ್ಣ ಪುಟ್ಟ ಕೆಲಸನ ಬದಲು ಹೇಳಲ್ಲ. ಇವು 3 ಕೆಲಸ ನೀವು ಕಂಪಲ್ಸರಿ ಮಾಡಬೇಕಂತೇಳಿ ನಿಮಗೇನದ ಒತ್ತಾಯ ಮಾಡಿ ನಾ ಆರ್ಡರ್ ಮಾಡ್ದಂಗೆ ಮಾಡ್ತೀವಿ. ದಯಮಾಡಿ ಎಲ್ಲರೂ ಮಾಡ್ತೀರಿ, ಇಲ್ಲ ಮಾಡೇಬೇಕಂತ ಹೇಳಿಕೆ ನಿಮಗೆಲ್ಲ ಊರು ಪ್ರಮುಖರೆಲ್ಲ ಓಡಾಡಿ ಮಾಡಿರಿ. ನೀವು ಎಲ್ಲರೂ ಭಾಗವಹಿಸಿ ಈ ಕೆಲಸ ಸಹಕಾರ ಮಾಡು. ನೂತನವಾಗಿ ಈ ಕರಜಗಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ವಿರುದ್ಧವಾಗಿ ತಮ್ಮ ಮತ ಚಲಾಯಿಸಿ ಮತ್ತು ತಮ್ಮ ಅಧ್ಯಕ್ಷ ಸ್ಥಾನದಲ್ಲಿಯೇ ಮುಂದುವರ್ತಕ್ಕಂಥ ಸಹೋದರಿ ಮಲ್ಲಮ್ಮ ಭಾಗಪ್ಪ ಮಾಂಗ್ ಅವರಿಗೆ ಕರಜಗಿ ಗ್ರಾಮದ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಎಲ್ಲ ಕರಜಗಿ ಗ್ರಾಮದ ಸಮಸ್ತ ಜನತೆಯ ಪರವಾಗಿ ನೂತನವಾಗಿ ತನ್ನ ಸ್ಥಾನದಲ್ಲಿ ಮುಂದುವರ್ತಕ್ಕಂಥ ಮಲ್ಲಮ್ಮ ಮಾಂಗ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಅವಿಶ್ವಾಸ ನಿರ್ಣಯವನ್ನು ವಿಫಲಗೊಳಿಸಿ ಒಂದು ಸುಗಮ ಆಡಳಿತಕ್ಕೆ ಎಲ್ಲರೂ ಸಹಕಾರ ತೋರಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ 14 ಜನ ಸದಸ್ಯರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸ್ತೇವೆ. ಇನ್ನೇನು ಸ್ವಲ್ಪ ಅವಧಿ ಉಳಿದಿದೆ, 4-5 ತಿಂಗಳ ಅವಧಿ ಉಳಿದಿದೆ. ಈ ಅವಧಿಯಲ್ಲಿ ಈಗಾಗಲೇ ಮಾತನಾಡಿದ್ರಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಗೌರವಾನ್ವಿತ ಗೌಡಪ್ಪ ಪಾಟೀಲ್ ಅವರು ಈಗಾಗಲೇ ಹೇಳಿದಾರಲ್ಲ, ಉಳಿದಂಥ ಅವಧಿ ಒಂದು ಊರಿನ ಅಭಿವೃದ್ಧಿ ಕಾರ್ಯಕ್ಕೆ ಬಳಸಿಕೊಂಡು ಒಂದು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೋರ್ಬೇಕಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ನೀವು ಉಳಿದಂಥ ಅವಧಿಯನ್ನು ಒಳ್ಳೆಯ ರೀತಿಯಿಂದ ಅಚ್ಚುಕಟ್ಟಾಗಿ ಒಂದು ಗ್ರಾಮದ ಅಭಿವೃದ್ಧಿಗೆ ತಮ್ಮ ಉಳಿದಂಥ ಸೇವಾವಧಿಯನ್ನು ಬಳಸ್ಕೋತೀರಂತೇಳಿ ನಮ್ಮ ನಂಬಿಕೆ ಅದ. ತಮ್ಮ ಗ್ರಾಮದ ಅಭಿವೃದ್ಧಿ ದೃಷ್ಟಿಕೋನದಿಂದ ಈಗಾಗಲೇ ಹಿರಿಯರು ಏನೇನು ಕೆಲಸ ಹೇಳಿದ್ದಾರೆ ಆ ಕೆಲಸಕ್ಕೆ ನಮಗೆ ಸಂಪೂರ್ಣ ಬೆಂಬಲ ನಮ್ಮದು ಅದ. ನೀವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿದ್ರೂ ನಾವು ಊರಿನ ಮುಖ್ಯಸ್ಥರಾಗಿ ಎಲ್ಲರೂ ತಮಗೆ ಸಂಪೂರ್ಣ ಬೆಂಬಲವನ್ನು ಸದಾ ಕೊಡ್ತೀವಂತ ಹೇಳಲಿಕ್ಕೆ ಬಯಸ್ತೀವಿ. 4-5 ತಿಂಗಳ ಅವಧಿ ಅದ, ಅದು ಯಾವುದೇ ಒಂದು ಭ್ರಷ್ಟಾಚಾರ ಮುಕ್ತವಾಗಿ ಅಚ್ಚುಕಟ್ಟಾಗಿ ಒಂದು ಊರ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ದು ಎಲ್ಲರ ಬಯಕೆ ಅದ. ಆ ನಿಟ್ಟಿನಲ್ಲಿ ತಾವು ಮಾಡ್ತೀರನ್ನೋ ಭರವಸೆಯೊಂದಿಗೆ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ.
NH65 ರಸ್ತೆ ವೀರಭದ್ರಗಿರಿ ಸಿಂದನಕೀರ ಕ್ರಾಸ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.